ಹೆಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸಲ್ಲಿ ನಾವು ಬಾಡ್ಮಾಸ್ ರೂಲ್ ಅನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋತೀವಿ, ಹೌದಾ, ಮಲ್ಟಿಪಲ್ ಅರಿಥಮೆಟಿಕ್ ಆಪರೇಷನ್ಸ್ ಗಳಿದ್ದಾಗ ಯಾವ ರೀತಿಯಲ್ಲಿ ನಾವು ಬಾಡ್ಮಾಸ್ ರೂಲ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಬಾಡ್ಮಾಸ್ ರೂಲ್ ಅದರ ವ್ಯಾಖ್ಯೆ ಏನು, ಹೌದಾ, ಒಂದೊಂದು ಲೆಟರ್ಗಳನ್ನ ನಾವು ಯಾವುದನ್ನ ಏನ್ ಮಾಡ್ತೀವಿ, ಬಿ ಅಂದ್ರೆ ಏನು, ಓ ಅಂದ್ರೆ ಏನು, ಡಿ ಅಂದ್ರೆ ಏನು, ಎ ಅಂದ್ರೆ ಏನು, ಎಂ ಅಂದ್ರೆ ಏನು, ಎಸ್ ಅಂದ್ರೆ ಏನು, ಸೊ ಇವುಗಳನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆನಾ? ಎಸ್, ನೋಡ್ರಿ, ಬಿ ಅಂದ್ರೆ ಬ್ರಾಕೆಟ್ಸ್ ಅಂತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ಬ್ರಾಕೆಟ್ಸ್ ಗಳು ಇದ್ದಾಗ ನಾವು ಬ್ರಾಕೆಟ್ಸ್ ಗಳಲ್ಲಿ ಇರ್ತಕ್ಕಂಥ ಆಪರೇಷನ್ಸ್ ಅಂದ್ರೆ ಏನು, ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಅಂತಕ್ಕಂಥದ್ದು. ಸೊ ಇವುಗಳನ್ನ ಆಪರೇಷನ್ಸ್ ಅಂತ ಹೇಳಿ ಕರಿತೀವಿ, ಅರಿಥಮೆಟಿಕ್ ಆಪರೇಷನ್ಸ್ ಅಂತ ಹೇಳಿ. ಓಕೆನಾ? ಎಸ್, ಇವು ಅರಿಥಮೆಟಿಕ್ ಆಪರೇಷನ್ಸ್ಗಳು. ಸೊ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಅರಿಥಮೆಟಿಕ್ ಆಪರೇಷನ್ಸ್ ಗಳನ್ನ ಫಸ್ಟ್ ನಾವೇನ್ ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್. ಅಂದ್ರೆ ಬಾಡ್ಮಾಸ್ ಅಂದ್ರೆ ಬಿ ಸ್ಟ್ಯಾಂಡ್ಸ್ ಫಾರ್ ಬ್ರಾಕೆಟ್, ಹೌದಾ. ಸೊ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಆಪರೇಷನ್ಸ್ ಗಳನ್ನ ಫಸ್ಟ್ ನಾವು ಏನ್ ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ. ಎಕ್ಸಾಂಪಲ್ಸ್ ಗಳ ಮುಖಾಂತರ ಅವುಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ಇದೇ ಒಂದು ಕ್ಲಾಸ್ ಅಲ್ಲಿ, ರೈಟ್? ಎಸ್. ಸೊ ನೆಕ್ಸ್ಟ್ ನಾವು ಆರ್ಡರ್ ಓ ಅಂತಂದ್ರೆ ಆರ್ಡರ್ ಅಂತಂದ್ರೆ ಸ್ಕ್ವೈರ್ ರೂಟ್ಸ್ ಅಥವಾ ಎಕ್ಸ್ ಪವರ್ ಎನ್. ಸೊ ಏನು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಎಕ್ಸಾಂಪಲ್ ಮುಖಾಂತರ ಅಂದ್ರೆ ಉದಾಹರಣೆಗಳ ಮುಖಾಂತರ ನಾವು ಅದನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಸೊ ಡಿ ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್, ಅಂದ್ರೆ ಭಾಗಾಕಾರ ಮಾಡ್ತೀವಿ, ರೈಟ್? ಸೊ ಭಾಗಾಕಾರವನ್ನ ಈ ರೀತಿಯಲ್ಲಿ ನಾವು ಗುರುತಿಸ್ತೀವಿ. ಸೊ 25 ಡಿವೈಡೆಡ್ ಬೈ 5 ಈ ರೀತಿಯಲ್ಲಿ ಬರೀಬಹುದು, ಅಥವಾ 25 ಬೈ 5 ಈ ರೀತಿಯಲ್ಲಿ ಕೂಡ ನಾವು ಬರೀಬಹುದು ಅಂತಕ್ಕಂಥ. ಎಂ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪ್ಲಿಕೇಶನ್, ರೈಟ್? ಹೌದಾ, ಎಂ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪ್ಲಿಕೇಶನ್. ಎ ಅಂದ್ರೆ ಅಡಿಷನ್, ಕೂಡಿಸೋದು, ಹೌದಾ. ಸೊ ಎಸ್ ಸ್ಟ್ಯಾಂಡ್ಸ್ ಫಾರ್ ಸಬ್ಟ್ರಾಕ್ಷನ್, ಅದು ಮೈನಸ್ ಮಾಡ್ತೀವಿ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಬಾಡ್ಮಾಸ್ ರೂಲ್ ಅನ್ನ ತಿಳ್ಕೊತೀವಿ ಅಂತಕ್ಕಂಥದ್ದು. ಸೊ ಬಾಡ್ಮಾಸ್ ರೂಲ್ ವಿದೌಟ್ ಬ್ರಾಕೆಟ್ ಅಂದ್ರೆ ಬ್ರಾಕೆಟ್ ಇಲ್ದೇನೆ ಬಾಡ್ಮಾಸ್ ರೂಲ್ ಗಳನ್ನ ಯಾವ ರೀತಿಯಲ್ಲಿ ಡಿಸ್ಕಷನ್ ಮಾಡೋಣ, ಯಾವ ರೀತಿಯಲ್ಲಿ ನಾವು ಬಿಡಿಸ್ತೀವಿ ಅಂತಕ್ಕಂಥದ್ದು. ಸೊ ಒಂದೇ ಪ್ರಾಬ್ಲಮ್ ಅನ್ನು ಡಿಸ್ಕಷನ್ ಮಾಡೋಣ. 6 + 3 - 2. ಸೊ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಎರಡು ಆಪರೇಷನ್ಸ್ ಗಳಿದಾವೆ, ಹೌದಾ. ಅರಿಥಮೆಟಿಕ್ ಆಪರೇಷನ್ಸ್ ಗಳು ಇಲ್ಲಿ ಎರಡು ಅದಾವೆ. ಸೊ ಇಲ್ಲಿ ನಾವು ಫಸ್ಟ್ 6 + 3 ಮಾಡಬೇಕು ಅಥವಾ 3 - 2 ಮಾಡಬೇಕು. ಫಸ್ಟ್ ಇವು ಎರಡನ್ನ ಕೂಡಿಸ್ಬೇಕು ಅಥವಾ ಇವು ಎರಡನ್ನ ಏನ್ ಮಾಡಬೇಕು, ಮೈನಸ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ, ಫಸ್ಟ್ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ, ರೈಟ್? ಸೊ ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್ ಪ್ರಕಾರ ಬಿ ಬ್ರಾಕೆಟ್ ಅದು ಇಲ್ಲ, ಆರ್ಡರ್ ಅದು ಕೂಡ ಇಲ್ಲ, ಸ್ಕ್ವೇರ್ ರೂಟ್ ಮತ್ತೆ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಪವರ್ ಅಥವಾ ಈ ತರ ಆರ್ಡರ್ ಅಲ್ಲಿ ಏನು ಇಲ್ಲ, ಬ್ರಾಕೆಟ್ ಕೂಡ ಇಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಬರೋದು ಡಿವಿಷನ್, ನೆಕ್ಸ್ಟ್ ಬರೋದು ಮಲ್ಟಿಪ್ಲಿಕೇಶನ್, ಹೌದಾ. ಸೊ ಇದಕ್ಕಿಂತ ನೆಕ್ಸ್ಟ್ ಬರೋದು ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್, ರೈಟ್? ಸೊ ಇಲ್ಲಿ ಎರಡು ಆಪರೇಷನ್ಸ್ ಗಳು 1 by 1 ಬಂದೆ. ಫಸ್ಟ್ ಅಡಿಷನ್ ಮಾಡ್ತೀವಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಅಡಿಷನ್ ಮಾಡ್ತೀವಿ. 6 + 3 ಏನಾಯ್ತು, 9 ಆಯ್ತು, -2 ಹಾಗೆ ಬರೀತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ 6 - 2 ದಟ್ ಈಸ್ 9 - 2 ದಟ್ ಈಸ್ 7. ಸೊ ಈ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಬಾಡ್ಮಾಸ್ ರೂಲ್ ಅನ್ನ ಒಂದಕ್ಕಿಂತ ಹೆಚ್ಚು ಅರಿಥಮೆಟಿಕ್ ಆಪರೇಷನ್ಸ್ ಗಳಿದ್ದಾಗ ಬಾಡ್ಮಾಸ್ ರೂಲ್ ಅನ್ನ ಈ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಬಳಕೆ ಮಾಡ್ಕೋತೀವಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ನೆಕ್ಸ್ಟ್ ನಾವು ಉದಾಹರಣೆ ನೋಡೋದಾದ್ರೆ ನೋಡ್ರಿ, ಎರಡನೇ ಲೆಕ್ಕ 8 - 2 × 3. ಈಗ ಇಲ್ಲಿ ಮೈನಸ್ ಮತ್ತೆ ಮಲ್ಟಿಪ್ಲಿಕೇಶನ್ ಎರಡು ಅರಿಥಮೆಟಿಕ್ ಆಪರೇಷನ್ಸ್ ಗಳಿದಾವೆ. ಸೊ ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್ ಪ್ರಕಾರ ನಾವೇನ್ ಮಾಡ್ತೀವಿ, ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ, ಹೌದಾ. ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಏನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ಕೂಡಿಸ್ತೀವಿ. ನೋಡ್ರಿ, ಫಸ್ಟ್ ಮಲ್ಟಿಪ್ಲಿಕೇಶನ್, ಕೂಡಿಸ್ತೀವಿ, ಕಳಿತೀವಿ. ಸೊ ಇಲ್ಲಿ ಎರಡು ಆಪರೇಷನ್ಸ್ ಗಳಿದಾವೆ, ಒಂದು ಮಲ್ಟಿಪ್ಲಿಕೇಶನ್, ಒಂದು ಸಬ್ಟ್ರಾಕ್ಷನ್. ಸೊ ಫಸ್ಟ್ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಗುಣಾಕಾರ ಮಾಡ್ತೀವಿ. ಅಂದ್ರೆ ಏನ್ ಮಾಡ್ತೀವಿ, 8 ಹಾಗೆ ಬರೀತೀರಿ, -2 × 3 ಎಷ್ಟು, 6 ಆಯ್ತು. ಸೊ ಫಸ್ಟ್ ಏನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್ ಪ್ರಕಾರ. ಸೊ 8 - 6 ಇದು ಏನಾಯ್ತು, 2 ಆಯ್ತು. ಸೊ ಈ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಬಾಡ್ಮಾಸ್ ರೂಲ್ ಅನ್ನ ಬಳಕೆ ಮಾಡ್ಕೋತೀವಿ ಅಂತಕ್ಕಂಥದ್ದು. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನಾವು ಏನಿದೆ ನೋಡ್ರಿ, 12 ಡಿವೈಡೆಡ್ ಬೈ 6 - 2 ಇದೆ. ಹಾಗಾದ್ರೆ ಇಲ್ಲಿ ಕೂಡ ಎರಡು ಅರಿಥಮೆಟಿಕ್ ಆಪರೇಷನ್ಸ್ ಗಳಿದಾವೆ. ಯಾವುದು, ಒಂದು ಡಿವೈಡ್ ಮತ್ತೆ ಒಂದು ಸಬ್ಟ್ರಾಕ್ಷನ್. ಒಂದು
ಭಾಗಾಕಾರ ಮತ್ತೆ ಒಂದು ಮೈನಸ್ ಅಂತಕ್ಕಂಥದ್ದು. ಸೊ ಇದರಲ್ಲಿ ಫಸ್ಟ್ ನಾವು 12 ಡಿವೈಡೆಡ್ ಬೈ 6 ಮಾಡ್ತೀವೋ ಅಥವಾ 6 ಮೈನಸ್ 2 ಮಾಡ್ತೀವೋ ಇದು ನಮಗೆ ಪ್ರಶ್ನೆ ಆಗತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಬಾಡ್ಮಾಸ್ ರೂಲ್ ನ ಯೂಸ್ ಮಾಡ್ಕೋತೀವಿ. ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ನಾವು ಭಾಗಾಕಾರ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ, ಆಮೇಲೆ ನಾವೇನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಇದೇ ಆರ್ಡರ್ ಅಲ್ಲಿ ಹೋಗ್ಬೇಕು. ಯಾವ ರೀತಿಯಲ್ಲಿ ನೋಡ್ರಿ, BODMAS ಈ ರೀತಿಯಲ್ಲಿ. ಸೊ ಫಸ್ಟ್ ಬ್ರಾಕೆಟ್ ಮತ್ತೆ ಆರ್ಡರ್ ನಮ್ಮಲ್ಲಿ ಇಲ್ಲ. ಸೊ ವಿದೌಟ್ ಬ್ರಾಕೆಟ್ ಮಾಡ್ತಾ ಇದೀವಿ. ಫಸ್ಟ್ ಡಿವೈಡ್ ಮಾಡ್ತೀವಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಆಮೇಲೆ ಕೂಡಿಸ್ತೀವಿ, ಕೊನೆಗೆ ನಾವೇನ್ ಮಾಡ್ತೀವಿ, ಕಳಿತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಬಾಡ್ಮಾಸ್ ರೂಲ್ ಪ್ರಕಾರ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಇದನ್ನ ಯಾವ ತರ ಮಾಡ್ತೀವಿ, 12 ಡಿವೈಡೆಡ್ ಬೈ 6. ಸೊ 12 ಡಿವೈಡೆಡ್ ಬೈ 6 ಇದೇನಾಯ್ತು, -2 ಆಯ್ತು. ಏನಾಯ್ತು, 6 1 ಜಾ 6 2 ಜಾ. ಸೊ ಏನಾಯ್ತು, 2 - 2 ಆಯ್ತು. ಇದು 2 - 2 +2 - 2 ಏನಾಯ್ತು, ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ 0 ಆಯ್ತು ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಾವೇನ್ ಮಾಡ್ಕೋತೀವಿ ಅಂತಂದ್ರೆ ಬಾಡ್ಮಾಸ್ ರೂಲ್ ಅನ್ನ ಬಳಕೆ ಮಾಡ್ಕೋತೀವಿ ಅಂತದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಹೆಂಗ್ ಹೈಯರ್ ಕ್ಲಾಸಸ್ ಗಳನ್ನ ನೀವು ಹೋಗ್ತಿರಲ್ಲ, ಸೊ ನೀವು 6th ಇದ್ದಾಗ, 6th ಅಲ್ಲಿ ಇದ್ದೀರಿ ಈಗ ಅಂತಂದ್ರೆ ನೀವು 7th ಅಲ್ಲಿ ಇದ್ದಾಗ ಅಥವಾ ನೆಕ್ಸ್ಟ್ 8th ಅಲ್ಲಿ ಇದ್ದಾಗ ನಿಮಗೆ ಈ ಬಾಡ್ಮಾಸ್ ರೂಲ್ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ರಜೆಯಲ್ಲಿ ಮಕ್ಕಳಿಗೆ ಈ ರೀತಿಯಲ್ಲಿ 3 ಅಥವಾ 4 ಲೆಕ್ಕಗಳನ್ನ ನಾವು ಬಿಡಿಸ್ತೀವಿ ಕ್ಲಾಸಸ್ಗಳಲ್ಲಿ. ಓಕೆನಾ? ಸೊ ಈ ರೀತಿಯಲ್ಲಿ 3 ರಿಂದ 4 ಪ್ರಾಬ್ಲಮ್ಸ್ ಗಳನ್ನು ಬಿಡಿಸಿ ಮತ್ತೆ ಮಕ್ಕಳಿಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ 10 ರಿಂದ 15 ಪ್ರಾಬ್ಲಮ್ಸ್ ಗಳನ್ನ, ಲೆಕ್ಕಗಳನ್ನ ಅವರಿಗೆ ಹೋಮ್ವರ್ಕ್ ಆಗಿ ಕೊಡ್ತೀವಿ. ಸೊ ನೀವೇನ್ ಮಾಡಬೇಕು, ಮಕ್ಕಳು ಈ 3 ಪ್ರಾಬ್ಲಮ್ಗಳನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅರ್ಥ ಆಗ್ಲಿಲ್ಲ ಅಂತಂದ್ರೆ ವಿಡಿಯೋವನ್ನ ಪದೇ ಪದೇ ನೋಡ್ಕೋಬೇಕು. ಇದಾದ್ಮೇಲೆ ಏನ್ ಮಾಡ್ತೀರಿ ಅಂತಂದ್ರೆ ಇದೇ ವಿಡಿಯೋನ ಈಗ ಸ್ಟಾಪ್ ಮಾಡ್ತೀರಿ. ಈ ವಿಡಿಯೋನ ಸ್ಟಾಪ್ ಮಾಡಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಒಂದೊಂದು ಲೆಕ್ಕಗಳನ್ನ ನೀವು ನಿಮ್ಮಷ್ಟಕ್ಕೆ ನೀವು ಆ ಲೆಕ್ಕಗಳನ್ನ ಬಿಡಿಸ್ತೀರಿ ಮನೆಯಲ್ಲಿ. ರಜೆಯಲ್ಲಿ ಇದು ಮಾಡ್ತಿಬೇಕಾಗಿರತಕ್ಕಂಥದ್ದು ಈ ಬೇಸಿಗೆ ರಜೆಯಲ್ಲಿ. ಓಕೆನಾ? ಸೊ ನೀವು ಈ 10 ಲೆಕ್ಕಗಳನ್ನ ನಿಮ್ಮಷ್ಟಕ್ಕೆ ನೀವು ಮಾಡ್ತೀರಿ. ನೀವು ಮಾಡಿದ ಮೇಲೆ ಫಸ್ಟ್ ವಿಡಿಯೋನ ಸ್ಟಾಪ್ ಮಾಡಿ ಈ 10 ಲೆಕ್ಕಗಳನ್ನ ಮಾಡ್ತೀರಿ. ಅದಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ ನಿಮ್ಮ ಲೆಕ್ಕಗಳು ನೀವು ಸಾಲ್ವ್ ಮಾಡಿದ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀರಿ. ಸ್ಟಾರ್ಟ್ ಮಾಡಿದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಒಂದೊಂದು ಲೆಕ್ಕಗಳನ್ನ ಇಲ್ಲಿ ಬಿಡಿಸ್ತೀನಿ. ನೀವು ಮಾಡಿರ್ತಕ್ಕಂಥ ಲೆಕ್ಕಗಳು ಸರಿಯಾಗಿದೆಯೋ ಇಲ್ಲೋ ನೀವು ಈಗ ಚೆಕ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ನೋಡ್ರಿ, ಈಗ ಫಸ್ಟ್ ಪ್ರಾಬ್ಲಮ್ ಅನ್ನು ತಗೋತೀನಿ. ಏನದು, 9 + 5 - 4. ಈ ಲೆಕ್ಕವನ್ನ ನಾನು ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಓಕೆನಾ? ಎಸ್. ಈಗ ಫಸ್ಟ್ ಏನ್ ಮಾಡ್ತೀವಿ, ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಇಲ್ಲಿ ಬಾಡ್ಮಾಸ್ ರೂಲ್ ಬರ್ಕೋತೀನಿ. ನೋಡ್ರಿ, ಬಾಡ್ಮಾಸ್ ರೂಲ್. ಹೌದಾ? ಎಸ್. ಫಸ್ಟ್ ಅದನ್ನ ಬರ್ಕೊಳ್ಳೋಣ, ಬಾಡ್ಮಾಸ್. ಹೌದಾ? ಎಸ್. ಸೊ ನಮಗೆ ಬ್ರಾಕೆಟ್ ಇಲ್ಲ, ಆರ್ಡರ್ ಇಲ್ಲ, ಡಿವಿಷನ್, ಮಲ್ಟಿಪ್ಲಿಕೇಶನ್, ಕೂಡಿಸೋದು, ಕಳಿಯೋದು. ಸೊ ಫಸ್ಟ್ ಡಿವೈಡ್ ಮಾಡ್ತೀವಿ, ಆಮೇಲೆ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ಕೂಡಿಸ್ತೀವಿ, ಕೊನೆಯಲ್ಲಿ ಮೈನಸ್ ಮಾಡ್ತೀವಿ. ಸೊ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಇದೆ. ಫಸ್ಟ್ ಯಾವ್ದು ಮಾಡ್ತೀವಿ, ಕೂಡಿಸ್ತೀವಿ. ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್ ಫಸ್ಟ್ ಕೂಡಿಸ್ತೀವಿ, ಪ್ಲಸ್ ಇದೆ. ಸೊ 9 + 5 ದಟ್ ಈಸ್ 14 -4 ಹಾಗೆ ಬರೀತೀವಿ. ಸೊ 14 - 4 ಇದೇನಷ್ಟಾಯ್ತ್ರಿ, 10 ಆಯ್ತು. ಸೊ ನಿಮ್ಮ ಆನ್ಸರ್ 10 ಬಂದಿದೆಯೋ ಇಲ್ಲೋ ಚೆಕ್ ಮಾಡ್ಕೊರಿ. ಒಂದನೇ ಲೆಕ್ಕ, ಸೊ 10 ಬಂತು. ಸೊ ಎರಡನೇ ಲೆಕ್ಕವನ್ನ ನಾನು ಬಿಡಿಸ್ತೀನಿ. ನೋಡ್ರಿ, ಚೆಕ್ ಮಾಡ್ಕೋಬೇಕು. ಏನ್ ಮಾಡ್ಬೇಕಂತಂದ್ರೆ 3 ಲೆಕ್ಕ ಈಗ ನಾನು ಇಲ್ಲಿ ಬಿಡಿಸಿದ್ನಲ್ಲ, ಸೊ ಈ 3 ಲೆಕ್ಕಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿಡಿಯೋ ಸ್ಟಾಪ್ ಮಾಡಿ ಈ ಹೋಮ್ವರ್ಕ್ ಅನ್ನ ನೀವು ಮಾಡಬೇಕು. ವಿಡಿಯೋ ಸ್ಟಾಪ್ ಮಾಡಿ ಆಮೇಲೆ ನಿಮ್ಮ ಹೋಮ್ವರ್ಕ್ ಸರಿಯಾಗಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ವಿಡಿಯೋವನ್ನ ಕಂಟಿನ್ಯೂಸ್ ಆಗಿ ನೀವು ನೋಡ್ಕೋಬೇಕು. ಇಲ್ಲಿ ಎರಡನೇ ಲೆಕ್ಕ ಬಿಡಿಸ್ತೀನಿ. ನೋಡ್ರಿ, 54 - 6 × 9. ಸೊ ಇಲ್ಲಿ ಮೈನಸ್ ಇದೆ, ಒಂದು ಮಲ್ಟಿಪ್ಲಿಕೇಶನ್ ಇದೆ. ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಗುಣಾಕಾರ ಬರುತ್ತೆ, ಮಲ್ಟಿಪ್ಲಿಕೇಶನ್, ಆಮೇಲೆ ಕಳಿತೀರಿ, ಕೊನೆಯಲ್ಲಿ ಕಳಿತೀರಿ. ಓಕೆನಾ? ಸೊ 54 ಹಾಗೆ ಬರೀತೀರಿ, -54 ಮೈನಸ್. ಈಗ 6 × 9 ಎಷ್ಟಾಯ್ತು, 54 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಈಕ್ವಲ್ ಟು ಸೈನ್ ಹಾಕಬೇಕು. 54 - 54 +54 - 54 0 ಆಯ್ತು. ನಿಮ್ಮ ಆನ್ಸರ್ ಸೆಕೆಂಡ್ ಆನ್ಸರ್ 0 ಬಂದೈತೆ ನೋಡ್ರಿ, ಚೆಕ್ ಮಾಡ್ಕೊಳ್ಳಿ. ಎಸ್. ಇವಾಗ ಥರ್ಡ್ ಪ್ರಾಬ್ಲಮ್ ನೋಡ್ರಿ. ಥರ್ಡ್ ಪ್ರಾಬ್ಲಮ್ ಏನಿದೆ, ಥರ್ಡ್ ಪ್ರಾಬ್ಲಮ್ 36 ಡಿವೈಡೆಡ್ ಬೈ 6 - 6. ನೋಡ್ರಿ, 36 ಡಿವೈಡೆಡ್ ಬೈ 6 - 6 ಇದು ನಿಮ್ಮ ಮೂರನೇ ಲೆಕ್ಕ. ಈಗ ನಿಮ್ಮ ಆನ್ಸರ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನೋಡ್ಕೋಬೇಕು, 36 ಡಿವೈಡೆಡ್ ಬೈ 6 - 6 ಅಂತ, ರೈಟ್? ಸೊ 6 1 * 6, 6 6 * 36. ಸೊ ಏನಾಯ್ತು, 6 - 6 ಆಯ್ತು. ಇಲ್ಲಿ 6 - 6 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಈಗ 6 - 6 ಏನಾಯ್ತ್ರಿ, ಇದು 0 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನೀವು ಲೆಕ್ಕಗಳನ್ನ ಬಾಡ್ಮಾಸ್ ರೂಲ್ ಅನ್ನ ಯೂಸ್ ಮಾಡಿಕೊಂಡು
ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿವರೆಗೂ ಲೆಕ್ಕಗಳನ್ನು ಬಿಡಿಸ್ಕೊರಿ. ನಾನು ಈಗ ಇದನ್ನ ರಬ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಇವಾಗ ನಾವು 4ನೇ ಲೆಕ್ಕವನ್ನು ಮಾಡ್ತಾ ಇದೀವಿ. ವಿಡಿಯೋವನ್ನು ಸ್ಟಾಪ್ ಮಾಡಿ ನೀವು ಮಾಡಿರ್ತಕ್ಕಂಥ ಹೋಮ್ವರ್ಕ್ ಸರಿಯಾಗಿದೆಯೋ ಇಲ್ಲ ಅಂತ ಹೇಳಿ ನೀವು ಏನ್ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಈಗ 4ನೇ ಲೆಕ್ಕವನ್ನು ಮಾಡ್ತಾ ಇದ್ವಿ ನೋಡ್ರಿ. 4ನೇ ಲೆಕ್ಕ ಏನಿದೆ, 4 + 9 - 4 ನೋಡ್ರಿ. 4 + 9 - 4 ಅಂತಕ್ಕಂಥದ್ದು. ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಕೂಡಿಸ್ತೀವಿ, ಆಮೇಲೆ ಕಳಿತೀವಿ. ಅದಕ್ಕೆ ಇವು ಎರಡನ್ನ ಕೂಡಿಸ್ರಿ. 4 + 9 13 ಮೈನಸ್ ಏನಾಯ್ತು, ಇದು 4 ಇದೆ. ಓಕೆ, 4. ಈಗ 13 - 4 ಎಷ್ಟಾಯ್ತು, 9 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಅಗೇನ್ ಇದು 9 ಆಯ್ತು. ಸೊ ನಿಮ್ 4ನೇ ಲೆಕ್ಕವನ್ನ ನೀವು ಏನ್ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಈಗ 5ನೇ ಲೆಕ್ಕ ಮಾಡ್ತಾ ಇದೀನಿ ನೋಡ್ರಿ. ಎಷ್ಟಿದೆ ಇದು, 35 - 3 × 7. ಈಗ ಒಂದು ಮೈನಸ್ ಇದೆ, ಒಂದು ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಒಂದು ಮೈನಸ್ ಸೈನ್ ಇದೆ, ಒಂದು ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಫಸ್ಟ್ ಏನ್ ಮಾಡ್ತೀವಿ, ಬಾಡ್ಮಾಸ್ ರೂಲ್ ಪ್ರಕಾರ ನಾವು ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ಕಳಿತೀವಿ. ಇದು ನಮಗೆ ಗೊತ್ತು. ಓಕೆನಾ? ಬಾಡ್ಮಾಸ್ ರೂಲ್ ಪ್ರಕಾರ ನಾವು ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ಕಳಿತೀವಿ ಅಂತಕ್ಕಂಥದ್ದು. ಈಗ 3 × 7 ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ. 35 ಮೈನಸ್ ಹಾಗೆ ಬರೀರಿ, = 35 - 3 × 7 21. ರೈಟ್. ಈಗ 35 ಮೈನಸ್ ಏನಾಯ್ತು, 21 ಆಯ್ತು. ಇದು ಏನಾಯ್ತು, 14 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? 14 ಆಯ್ತು. ಈಗ 6ನೇ ಲೆಕ್ಕ ಎಲ್ಲಿದೆ? ಸೊ 6ನೇ ಲೆಕ್ಕ. ಸೊ ಇದು ಏನಾಯ್ತು, 6ನೇ ಲೆಕ್ಕ 27 / 9 - 3. ಯಾವ ಆಪರೇಷನ್ಸ್ಗಳಿದಾವೆ ಇಲ್ಲಿ? ಅರಿಥಮೆಟಿಕ್ ಆಪರೇಷನ್ಸ್ಗಳು 2 ಇದಾವೆ. ಒಂದು ಡಿವೈಡೆಡ್ ಬೈ ಮತ್ತೆ ಒಂದು ಮೈನಸ್ ಇದೆ. ಸೊ ಯಾವ ತರ ಬರೀತೀರಿ ಇದನ್ನ, 27 / 9 - 3 ಈ ತರ ಬರೀತೀರಿ. 9 1 = 9 3 = 27. ಸೊ ಏನೇನು ಉಳಿತು, -3 - 3 ಆಯ್ತು. ಇದು ಎಷ್ಟಾಯ್ತು ರೀ, 3 - 3 ಆಯ್ತು. ಏನಾಯ್ತು, ಇದು 0 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಇದು 0 ಆಯ್ತು. ಹಾಗಾದ್ರೆ ನಮಗ 6ನೇ ಲೆಕ್ಕ ಆನ್ಸರ್ 0 ಬಂತು. ಸೊ ನೀವು ಈಗ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು, ನೀವು ಮಾಡಿರ್ತಕ್ಕಂಥ ಲೆಕ್ಕಗಳು ಸರಿಯಾಗಿದೆಯೋ ಅಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಓಕೆನಾ? ಎಸ್. ಇವಾಗ ಇವುಗಳನ್ನು ಬರ್ಕೋರಿ, ವಿಡಿಯೋ ಸ್ಟಾಪ್ ಮಾಡಿ ಬರ್ಕೋರಿ, ನಾನು ಇದನ್ನ ಅಳಕಿಸ್ತೀನಿ ಅಂತಕ್ಕಂಥದ್ದು. ರೈಟ್? ಎಸ್. ಇವಾಗ ನೋಡ್ರಿ 7ನೇ ಲೆಕ್ಕವನ್ನು ಮಾಡ್ತಾ ಇದೀವಿ. ಈಗ 7ನೇ ಲೆಕ್ಕ. ರೈಟ್? ಎಸ್. 7ನೇ ಲೆಕ್ಕ ಏನಿದೆ, 11 - 2 × 4. ಒಂದು ಮೈನಸ್, ಒಂದು ಮಲ್ಟಿಪ್ಲಿಕೇಶನ್ ಇದೆ. ಏನ್ ಮಾಡ್ತೀವಿ, ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ. ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್ ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ಕಳಿತೀವಿ. ಹಾಗಾದ್ರೆ = 11 - 2 × ನೋಡ್ರಿ, 11 - 2 × 4 8 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ವಾ? ಎಸ್. ಸೊ 11 - 8 ಅಂತಂದ್ರೆ ಅದೇನಾಯ್ತು, 3. ನಮ್ಮ ಆನ್ಸರ್ 7ನೇ ಆನ್ಸರ್ 3 ಬಂತು. ಈಗ 8ನೇ ಆನ್ಸರ್ ನೋಡ್ರಿ, 35 / 7 - 3. ರೈಟ್? ಸೊ ಒಂದು ಡಿವೈಡೆಡ್ ಇದೆ, ಒಂದು ಡಿವಿಷನ್ ಇದೆ, ಒಂದು ಸಬ್ಟ್ರಾಕ್ಷನ್ ಇದೆ. 2 ಆಪರೇಷನ್ಸ್ಗಳಿದಾವೆ. ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಡಿವೈಡ್ ಮಾಡ್ತೀವಿ. ಹೌದಾ? ಫಸ್ಟ್ ಡಿವೈಡ್ ಮಾಡ್ತೀವಿ. 35 / 7 - 3. 7 1 = 7, 5 = 37. ಸೊ ಏನು ಉಳಿತು, 5 - 3 ಉಳಿತು. ಈಗ ಮೈನಸ್ ಮಾಡ್ರಿ, 5 - 3 ಇದು 2 ಆಯ್ತು. ಸೊ 8ನೇ ಆನ್ಸರ್ ನಮಗೆ 2 ಬಂತು ಅಂತಕ್ಕಂಥದ್ದು. ರೈಟ್? ಸೊ ನಾನು 9ನೇ ಲೆಕ್ಕವನ್ನು ಮಾಡ್ತಾ ಇದ್ದೀನಿ ನೋಡ್ರಿ, 9th one. ಸೊ 25 - 5 × 4. ಹೌದಾ? ಈಗ ಒಂದು ಮೈನಸ್ ಇದೆ, ಒಂದು ಮಲ್ಟಿಪ್ಲಿಕೇಶನ್ ಇದೆ. ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಮಲ್ಟಿಪ್ಲೈ, ಕೊನೆಯಲ್ಲಿ ಮೈನಸ್ ಮಾಡ್ತೀವಿ. ಅವಾಗ = 25 ಮೈನಸ್ ಇವುಗಳನ್ನು ಮಲ್ಟಿಪ್ಲೈ ಫಸ್ಟ್ ಮಾಡ್ತೀವಿ. 5 × 4 20. ಸೊ ಇದು ಏನಾಯ್ತು, 25 - 20 ಅದು 5 ಆಯ್ತು ಅಂತ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ವಿಡಿಯೋ ಸ್ಟಾಪ್ ಮಾಡ್ರಿ, ನೀವು ಬರ್ಕೋಬೇಕು ಇದನ್ನ. 9ನೇ ಲೆಕ್ಕದ ಆನ್ಸರ್ 5 ಬಂತು ಅಂತಕ್ಕಂಥ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ರಬ್ ಮಾಡ್ಲಿ. ಎಸ್. ಸೊ ಈ ರೀತಿಯಲ್ಲಿ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ಬೇಸಿಗೆ ರಜೆಯಲ್ಲಿ ನಾವು ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಅದರಲ್ಲಿ 3-4 ಪ್ರಾಬ್ಲಮ್ಸ್ಗಳನ್ನು ಫಸ್ಟ್ ನಾನು ಬಿಡಿಸ್ತೀನಿ. ನಿಮಗೆ 10 ರಿಂದ 15 ಲೆಕ್ಕಗಳನ್ನು ಆಸ್ ಎ ಹೋಮ್ವರ್ಕ್ ಆಗಿ ಕೊಡ್ತೀನಿ. ವಿಡಿಯೋ ಸ್ಟಾಪ್ ಮಾಡಿ ಆ ಲೆಕ್ಕಗಳನ್ನು ಬಿಡಿಸ್ತೀವಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ಆ ಲೆಕ್ಕಗಳು, ನೀವು ಮಾಡಿರ್ತಕ್ಕಂಥ ಲೆಕ್ಕಗಳು ಸರಿಯಾಗಿದೆಯೋ ಅಲ್ಲ ಅಂತ ಹೇಳಿ ಚೆಕ್ ಮಾಡ್ತೀರಿ. ನಾನು ಉಳಿಕಿದ ಹೋಮ್ವರ್ಕ್ ಅನ್ನ ನಾನು ಅದೇ ವಿಡಿಯೋದಲ್ಲಿ ಬಿಡಿಸಿರ್ತೀನಿ. ಪ್ರತಿಯೊಂದು ಲೆಕ್ಕಗಳು, ಪ್ರತಿಯೊಂದು ಟಾಪಿಕ್ಸ್ಗಳು ಹೀಗೆ ಇರ್ತವೆ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಈಗ 10ನೇ ಲೆಕ್ಕವನ್ನು ಮಾಡೋಣ. 18 / 9 - 1. ಫಸ್ಟ್ ಡಿವೈಡ್ ಮಾಡ್ತೀರಿ, ಆಮೇಲೆ ಸಬ್ಟ್ರಾಕ್ಟ್ ಮಾಡ್ತೀರಿ ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್. ರೈಟ್? 18 / 9 - 1. ಸೊ ಈಗ ಏನ್ ಮಾಡ್ತೀರಿ, 9 1 = 9 2 =
18. ಸೊ 2 ಮೈನಸ್ 1 ಆಯಿತು. ಇದೇನ್ರಿ 2 ಮೈನಸ್ 1. ಸೊ 2 ಮೈನಸ್ 1 ಏನಾಯಿತು 1 ಆಯಿತು ಅಂತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ನಿಮ್ಮ ಬೇಸಿಗೆ ರಜೆಯಲ್ಲಿ ನೀವು ಈ ರೀತಿಯಲ್ಲಿ ಏನು ಮಾಡ್ತೀರಿ, ನಮ್ಮ ಆನ್ಲೈನ್ ಕ್ಲಾಸಸ್ಸಲ್ಲಿ ಕಲಿತೀರಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಇವು ಕ್ಲಾಸಸ್ಗಳು ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸಲ್ಲಿ ಇರ್ತವೆ ಅಂತಕ್ಕಂಥದ್ದು. ಓಕೆನಾ? ಎಸ್. ಸೊ ಹಾಗಾದ್ರೆ ನೀವು ನಮ್ಮ ಕೋರ್ಸಿಗೆ ಜಾಯಿನ್ ಆಗಬೇಕಂತಂದ್ರೆ ನೀವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ತೀನಿ ಅಂತಕ್ಕಂಥದ್ದು. ಓಕೆನಾ? ಏನು ಮಾಡ್ತೀರಿ? ಸೊ ಇದು ಡೆಮೋ ಕ್ಲಾಸ್ ಆಯಿತು. ಸೊ ಈ ರೀತಿಯಲ್ಲಿ ನಿಮಗೆ 2 ತಿಂಗಳ ಕಾಲ ನಿಮಗೆ ಈ ರೀತಿಯಲ್ಲಿ ಟ್ರೈನ್ ಮಾಡ್ತೀವಿ. ನೀವು ಈ ಕ್ಲಾಸಲ್ಲಿ ಅಂದರೆ ಈ ಆನ್ಲೈನ್ ಕ್ಲಾಸ್ ನಿಮಗೆ ಸರಿಸುಮಾರು 2026 ಆಗಸ್ಟ್ ತನಕ ನಿಮಗಿರುತ್ತೆ. ಹೌದಾ? 2026 ನೆಕ್ಸ್ಟ್ ಆಗಸ್ಟ್ ತನಕ, 2025 ಆಗಸ್ಟ್ ಅಲ್ಲ, ನೆಕ್ಸ್ಟ್ 2026 ಆಗಸ್ಟ್ ತನಕ ಈ ಒಂದು ಆನ್ಲೈನ್ ಕೋರ್ಸ್ ಕ್ಲಾಸ್ ನಿಮಗೆ ಅವೈಲೇಬಲ್ ಇರುತ್ತೆ, ಲಭ್ಯವಿರುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ನೀವು ನಮ್ಮ ಕೋರ್ಸ್ನ ಜಾಯಿನ್ ಆಗಬೇಕಂತಂದ್ರೆ ನೀವು ಏನು ಮಾಡಬೇಕು ನಾನು ಇದನ್ನು ಹೇಳ್ತೀನಿ ನೋಡ್ರಿ. ನೀವೇನು ಮಾಡಬೇಕಪ್ಪ ಅಂತಂದ್ರೆ ಈ ನಂಬರ್ ಹೇಳ್ತಾ ಇದ್ದೀನಿ 9036306757. ಈ ನಂಬರ್ನ ನೀವು ಸೇವ್ ಮಾಡಿಕೊಂಡು ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಜಸ್ಟ್ ಹಾಯ್ ಅಂತ ಹೇಳಿ SMS ಕಳಿಸ್ತೀರಿ. ಸೊ ಇಲ್ಲಿ ನೀವು ವಾಟ್ಸಪ್ ಮೂಲಕ ನಮಗೆ ಈ ಮೊಬೈಲ್ ನಂಬರಿಗೆ ವಾಟ್ಸಪ್ ಮೂಲಕ ಹಾಯ್ ಅಂತ ಹೇಳಿ ಮೆಸೇಜ್ ಕಳಿಸಿದ್ರೆ ಅಲ್ಲಿ ನಿಮಗೆ ಒಂದು ಏನಾಗುತ್ತೆ ಅಂತಂದ್ರೆ ಒಂದು ವಿಡಿಯೋ ಲಿಂಕ್ ಬರುತ್ತೆ ವಾಟ್ಸಪ್ಪಲ್ಲಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮಗೊಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡ್ರಿ. ಅಲ್ಲಿ ನಮ್ಮ ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅಲ್ಲಿ ಸಿಗತ್ತೆ. ಅಂದರೆ ನೀವು ಯಾವ ಥರ ಆನ್ಲೈನನ್ನು ನೀವು ಏನು ಜಾಯಿನ್ ಆಗ್ತೀರಿ, ನಿಮ್ಮ ವಿಡಿಯೋಸ್ಗಳು ಯಾವ ಥರ ಸಿಗುತ್ತೆ, ನಮ್ಮ ಆ್ಯಪನ್ನು ಯಾವ ಥರ ನೀವು ಡೌನ್ಲೋಡ್ ಮಾಡ್ಕೋತೀರಿ ಅಂತಕ್ಕಂಥದ್ದು ನಿಮಗೆ ಸಂಪೂರ್ಣ ಮಾಹಿತಿ ಅಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಇದೇ ರೀತಿಯಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಲಭ್ಯವಿರುತ್ತೆ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್.